ಶ್ರೀರಾಮಚಂದ್ರನೇ, ಚಂದ್ರಸೇನೆ, ನಾನು ಎಷ್ಟು ಬೇಕಾದ್ರೆ ಹೇಳಿದ್ರೆ ನಿನ್ನ ಹಠವನ್ನು ಹಿಡಿದಿಲ್ಲ. ನಾನು ಸರ್ವದಾ ಬಿಡುವುದಿಲ್ಲ ಸ್ತ್ರೀಯರೇ. ನೀನು ಒಂದೇ ಹಠವನ್ನು ಹಿಡಿಯುವುದು ತರವಲ್ಲ. ನೀನು ಈ ರೀತಿ ಹಠವನ್ನು ಹಿಡಿಯುವುದು ನಿನಗೆ ತರವಲ್ಲ. ನನ್ನ ಪ್ರೀತಿಯನ್ನು ನೀನು ಒಪ್ಪದಿದ್ದರೆ ನಾನು ಏನು ಮಾಡೋಣ ಏನೋ ತಿಳಿಯದು. ಅದು ಏನೇ ಆಗಲಿ ಶ್ರೀರಾಮ ಮಾತ್ರ ನಿನ್ನನ್ನು ಒಪ್ಪಿಕೊಳ್ಳುವುದಿಲ್ಲ. ಸ್ತ್ರೀಯರೇ, ನನ್ನ ಪ್ರೀತಿಯನ್ನು ತಿರಸ್ಕಾರ ಮಾಡಬೇಡ. ನನ್ನ ಕೇಳಲು ಸಲ್ಲ ಸರ್ವದಾ ಕೇಳುವುದಿಲ್ಲ ಸ್ತ್ರೀಯರೇ. ಎಲ್ಲೋ ಮಕ್ಕಳಾದ ಚಂದ್ರಸೇನೆ, ಶ್ರೀರಾಮಚಂದ್ರ, ಎನ್ನ ಕೂಡ ವ್ಯರ್ಥವಾಗಿ ಏಕತರ್ಕ ಮಾಡಿದೆ. ಏನೇ ಕಳೆಯುವೆ? ನಾನು ಏಕಪತಿರದಸ್ಥನು. ಸೀತೆಯಂಬಿಟ್ಟು ಅನ್ಯ ಸ್ತ್ರೀಯರನ್ನು ಬಯಸುವನಲ್ಲ. ಇದಕ್ಕೆ ಒಂದು ಶ್ಲೋಕ ಹೇಳುವನು. ಶ್ರದ್ಧೆಯಿಂದ ಕೇಳು. ಅನಿತ್ಯಂ ಅನನ್ಯಮಯ ಮೂರ್ಖತ್ವಂ ಯಮಲೋಕಿತಂ ಮುಂಚಿತಂ ನಿರ್ಭಯತ್ಸಂ ಕ್ರೀಣಾದೋಷ ಭಾವಜಯ. ಎಲೇನಾರೇ, ಇದರ ತಾತ್ಪರ್ಯವೇನೆಂದರೆ ಸುಳ್ಳುವಾಗದ ಕೆಲಸ ಮಾಡೋಣ, ವಿಶೇಷವಾಗಿ ಮೋಹ ಪಡೆಯೋಣ. ಮೂರ್ಖತನದಿಂದ ದಯವಿಲ್ಲದ ಮಾತುಗಳನ್ನಾಡಿ ಈ ಪ್ರಕಾರವಾದ ಗುಣಗಳು ಕರ್ಮಾನುಸಾರವಾಗಿರುತ್ತದೆ. ಎಂಗಾತ ಕೆಡಿಸಿಕೊಳ್ಳುವನಲ್ಲ. ನಾರೇ ಹಿಡಿದಿ ಬಂದ ದಾರಿ ನಾನು ನಿನ್ನ ಕೊಡುವುದಿಲ್ಲ. ಚಂದ್ರಸೇನೆ, ಎದೆ ಕಾಮಾಂಧಳೆ, ರಾಮವಿಟ್ಟ ನೆತ್ತಿಗೇರಿ ನಿನ್ನ ಬಳಿಯಲ್ಲಿ ಬಂದಿರುವೆನು. ಎಲೆ ವಯ್ಯಾರಿ, ವೈಯಾರಿಯನ್ನ ಬೇಡ. ಎಲೆ ರೀತಿ ತಪ್ಪಿದೆ ಎಲೆ ಅಲ್ಲ, ಎಲೇನಲ್ಲೇ ಎಲೆ ಸ್ತ್ರೀಯರೇ. ಈಗ ತಾನೇ ನಲ್ಲೆ ಎಂದು ಕರೆಯಲ್ಲ ಪ್ರಿಯ. ಎಲೆ ಭ್ರಷ್ಟರೇ, ಹಾಗೆಲ್ಲ ಮಾತನಾಡಿದ್ರೆ ಎಂದಾಗ ಖಂಡಿತ ಹೇಳಿ ನಿನ್ನನ್ನು ಪ್ರಾರ್ಥಿಸುವಸ್ತ್ರವನ್ನು ಮಾಡುವೆನು. ಕ್ರಮೆಯಾದರೆ ಎನ್ನ ಕೂಡ ಸರಸಾಡುವುದಕ್ಕೆ ನೀನೇತಕ್ಕೆ ಬರುವೆ? ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸು ಎನ್ನ ಕಾಮನಾದಕ್ಕೆ ಭಾವವನ್ನು ಕರೆದರೆ ಒಳ್ಳೆ ನೋಯ ಸರ್ವ ಸಾಧ್ಯವಾಗಿ ನೀನೆಂದ ಪುರುಷನು. ಏನು ಮಾತನಾಡುವೆ? ನಿನ್ನ ಗಂಡನಂತೆ ಅಲ್ಪ ತಪ್ಪಿದ ಮನುಷ್ಯನೆಂದು ತಿಳಿದಿಯಾ ಈ ಶ್ರೀರಾಮನು? ಆದರೆ ಇನ್ನೊಂದು ಸಾರಿ ಕೇಳಿಕೊಳ್ಳುವನು ಎಂತ ಕಾಮದಾಹವನ್ನು ತೀರಿಸ ಪ್ರಿಯ. ಮುಗಿಮೆನು ಕೈಯ ಎಲೆ ಕಾದಾಡಿದ ಮನಸ್ಸುಳೆ ಎಣ್ಣೆ, ನಿನ್ನ ಮೆದಡಿ ಎಂಥದಾಗಿರಬಹುದು. ನೀನೇನು ಮೂಕಿಯೇ ಅಥವಾ ಕಿಡಿಯೇ? ಮನ್ಮದನ ಪ್ರೇರಣೆಯಿಂದ ಹೃದಯಗಳದರೆ ಪ್ರಭಾಕರನ ಕುಲದಲ್ಲಿ ಉದ್ಭವಿಸಿದನಿಗೆ ನಿನ್ನಂತ ಹೃದಯಗಳು ನನ್ನೇನು ಮಾಡುವೆ? ಎಲೆ ನಾರೇ, ಇಂಥ ಗುರು ನಡೆದೆಯಂಬಿಟ್ಟು ನಿಷ್ಠೆಯಿಂದ ನನ್ನ ಪತಿಯ ಪಾದ ಎಲ್ಲಿ ಆತನಲ್ಲಿ ಸೇರಿ 2 ಬಾರಿ ಕೀರ್ತಿಗೊಂಡು 3 ಮೂರ್ತಿಗಳನ್ನು ನಿರ್ಮಿಸಿ 4 ವೇದಗಳನ್ನು ಕಲ್ಲು ಮಾಡಿ 5 ಮುಖಗಳನ್ನು ಧರಿಸಿ
ಆರು ವೈರಿಗಳನ್ನು ಜರಿದು 7 ಮುಖಗಳಿಂದಲೂ ಬೇಡಿ ಜನ ಪದಾರ್ಥಗಳನ್ನು ಸವಿದು 8 ಸಿದ್ಧಿಗಳ ಹೊಂದಿ 9 ನಿಧಿಗಳನ್ನು ಜರಿದು 10 ಸಾರಿ ದುಷ್ಟರಲ್ಲಿ ನಿಗ್ರಹಿಸಿ ಅದರಲ್ಲಿ ಮತಿದವರು 11 ಅವತಾರವನ್ನೆತ್ತಿ ಸುಟ್ಟು 12 ರೂಪದಿಂದ ಪ್ರಕಾಶಿಸಿ 13 ಗುಣಗಳಿಂದ ಕೂಡಿ 14 ಲೋಕಕ್ಕೆ ಅಣುರೇಣುವ ಕಾಂಚನಗಳಿಂದ ಪೌರ್ಣಿಮ ಚಂದ್ರನಂತೆ ಬೆಳಗುತ್ತಾ ಮಹಾ ಪ್ರಳಯವಾದ ಖಡ್ಗತ್ವದೋಳು ನಾದ ಬ್ರಹ್ಮ ರೂಪ ವಟಪತ್ರ ಸಹಿತನಾದ ಈ ಸುಖಕ್ಕಿಂತಲೂ ಹೆಚ್ಚಿನ ಸುಖವಲ್ಲ ಅರ್ಥ. ಇಲ್ಲೇ ನಾನೇ ಪುರುಷನಂಬರಿಸಿ ನರಕಕ್ಕೆ ಗುರಿಯಾಗಬೇಡ. ಅನೇಕ ಯಾತನಗಳನ್ನು ಅನುಭವಿಸಿ ಪುನರಪಿ ಜನನಂ ಪುನರಪಿ ಮರಣಂ. ಹಾಗೆಯೇ ಪುನಃ ಹುಟ್ಟೋಣ ಪುನಃ ಸಾಯೋಣ. ಅನೇಕ ಯೋನಿಗಳಲ್ಲಿ ತಿರುಗಾಡಿ ಗೋಳಾಡುವುದು ಈತಕರವಲ್ಲ. ಸ್ವಲ್ಪ ಕೆಲಸಕ್ಕಾಗಿ ಸರ್ವಸ್ವ ಮಾಳು ಮಾಡಿಕೊಂಡು ಪಾಪಕ್ಕೆ ಗುರಿಯಾಗಬೇಡ. ಗದ್ದಲ ಮಾಡದ ನಿನ್ನ ಮಂದಿರಕ್ಕೆ ತೆರಳಲೇ ಬುದ್ಧಿಹೀನಳೆ. ಎನ್ನೊಡನೆ ಪ್ರೀತಿಯನ್ನು ತೋರು ಎಂದು ಕರೆದರೆ ನೀತಿಯನ್ನು ಹೇಳಲು ಮಾಡುವುದೇ ಸಹಜವಾಗಿ ಹೇಳುವುದು ಸರಿಯಲ್ಲ. ನೀನು ಈ ರೀತಿ ನನ್ನನ್ನು ಸಾಡುವುದು ನಿನಗೆ ಸರಿಯಲ್ಲ. ಏನು ಹೇಳಿದರೂ ನನಗೆ ಅರ್ಥವಾಗುತ್ತದೆ. ಏನು ಹೇಳಿದರೂ ನನಗೆ ಅರ್ಥವಾಗುವುದಿಲ್ಲ. ನಿನ್ನ ಮೇಲೆ ಹೆಚ್ಚಿನ ಪ್ರೀತಿಯಿಂದ ನಾನಂಥ ಕಾಮವಂತನಲ್ಲ ಸೇನೆ. ರಾಮ ಚಂದ್ರಸೇನೆ ನಾನು ಹೇಳಿದ ನಾನು ಎಷ್ಟು ದಿನದಿಂದ ಹೇಳಿದರೂ ನಿನಗೆ ನನ್ನ ಮೇಲೆ ಸ್ವಲ್ಪವಾದರೂ ಪ್ರೀತಿ ಬರಲಿಲ್ಲ. ಸುಂದರ ಅಲ್ಲ, ನೀನು ಇದೇ ರೀತಿ ಹಠವನ್ನು ಮಾಡಿದರೆ ನಾನು ನನ್ನ ಕುತ್ತಿಗೆ ಹೇಳಬೇಕಾಗುತ್ತೆ. ಎನ್ನ ಕೂಡ ಯುದ್ಧ ಮಾಡಿ ಎದ್ದು ನಿನ್ನನ್ನು ಕೊಡುವನೆಂದೇಳು. ಸೊಮ್ಮನೆಯನ್ನ ಪ್ರೀತಿಯನ್ನು ಒಪ್ಪಿಕೋ ರಾಮ. ನೋವು ನೋಡಿ ಎನ್ನ ಪ್ರೇಮ ನಾನು ಸರ್ವದಾ ಒಪ್ಪುವುದಿಲ್ಲ. ಪ್ರಾಣ ಇರುವುದು ಪ್ರಾಣಕ್ಕಾಗಿ, ಪ್ರಾಣ ಇರುವುದು ಧರ್ಮಕ್ಕಾಗಿ, ಧರ್ಮದಿಂದ ನಡೆಯುವ ಈ ದಶರಥ ಮಗನಾಗಿ ಸೀತಾದೇವಿ ಎಂದು ತಿಳಿ ಚಂದ್ರಸೇನೆ ಬಿಟ್ಟು ಬಿಡಿ ನಿನ್ನ ದುರಾಲೋಚನೆ ಈಗಲೇ. ಹೇ ವಾಕ್ಯೆಂದು ಧಿಕ್ಕರಿಸುವ ಚಂದ್ರಸೇನೆ ರಾಮ ಮನ್ಮದನ ತಲೆಗೆ ಲಕ್ಷಗಟ್ಟಿ ರಚಿಸಿ ಕೆಕ್ಕೆ ಕರೆಯುವುದು ಬೇಡುವುದು ಈತಕರವಲ್ಲ. ಎಲೆಯವಯ್ಯಾರೆ ಅನೇಕ ತರದಿಂದ ನೀತಿ ವಾಕ್ಯಗಳನ್ನು ಹೇಳಿದರು ನಿನ್ನ ದುರ್ಗುಣ ಬಿಡಲಿಲ್ಲ. ಬಡಿವಾರದೇ ನಿನ್ನಂತ ಶತಮೂರ್ಖಳು ಅವಳಿರುವಳು. ಎಲೆ ನಾನೇ ಇಂಥ ಬಾಳುಗಡತನದಿಂದ ಬಾಳುವುದಕ್ಕಿಂತ ಒಂದು ಆಳುಬಾವಿಯಲ್ಲಿ ಬೀಳುವುದಲೇನು. ಈ ಮಾತನ್ನು ಇನ್ನೂ ಒಂದು ಸಾರಿ ಉಚ್ಚರಿಸಿದರೆ ಎನ್ನಗೆ ಸರಿಸುವರು. ಸುಮ್ಮನೆ ನಿನ್ನ ಸ್ಥಾನಕ್ಕೆ ನಡಿಯೇ ಜಡಜನೆಂದರೆ
ಮಂಜುಳಗತ್ತೆ ರಾಮ, ಹೇಳಿ ಇದು ವಸಂತ ಕಾಲವಲ್ಲವೇ? ಹೇಳಿ ಇದು ವಸಂತ ಕಾಲವಲ್ಲವೇ? ಆದರೆ ಏನಾಗುತ್ತೆ ಇದು ನಿನಗೆ ಒಂದು ಹೆಣ್ಣು ಗಂಡು ಸೇರಿದರೆ ಏನಾಗೋದು ಗೊತ್ತೇ? ಅದು ನಿನಗೆ ನನಗೆಲ್ಲ ಶ್ರೀಯೇ ರಾಮ, ಚಂದ್ರಸೇನೆ ನೀನು ಗಂಡು ಅಲ್ಲವೇ? ನಾನು ಶ್ರೀರಾಮಚಂದ್ರನು ಶ್ರೀಯೇ ರಾಮ, ಚಂದ್ರಸೇನೆ ನೀನು ನನ್ನನ್ನು ಕೂಡಿದಾಗ ಹೇಗಾಗುವುದೆಂದರೆ ಛೇ ಮೂರ್ಖ ಏನು ಮಾತನಾಡುವೆ ಚಲಿ ಚಲಿ ತಾವೆನು ನಾಚರಿಯ ನಿನಗೆ ಸ್ವಲ್ಪವಾದರೂ ಬುದ್ಧಿ ಇಲ್ಲ. ಯಾತಕ್ಕೆ ಶ್ರೀಯೇ ಒಂದು ಹೆಣ್ಣು ತಾನಾಗಿ ಒಲಿದು ಬಂದ ಮೇಲೆ ನೀನು ಈ ರೀತಿ ಪ್ರೀತಿಯನ್ನು ತಿರಸ್ಕಾರ ಮಾಡಬಾರದು. ಕಂಡವರಿಗೆಲ್ಲ ಈ ಶ್ರೀರಾಮನ ಗಂಡನಾಗುವನೇನೇ ಪುಂಡರಾಕ್ಷ ಶ್ರೀಯೇ ಕಂಡ ಸ್ತ್ರೀಯರಿಗೆ ಹೊಲೆ ಬೇಡ, ನನಗೆ ಮಾತ್ರ ಹೊಲಿ. ಅದು ಎಂದಿಗೂ ಸಾಧ್ಯವಿಲ್ಲ ಶ್ರೀಯೇ. ಸಾಧ್ಯವಿಲ್ಲವೇ? ಈ ಜಗತ್ತಿನಲ್ಲಿರುವ ಶ್ರೀರಾಮಯ್ಯಲ್ಲ ಸೀತೆ ಒಬ್ಬಳೇ ಎನ್ನ ಸತಿ ಮಿಗತಾದವರೆಲ್ಲ ಅಕ್ಕ ತಂಗಿ ತಿಳಿಯೇ ಶ್ರೀಯೇ. ಶ್ರೀರಾಮ, ಚಂದ್ರಸೇನೆ ನೀನು ನನ್ನ ಪ್ರೀತಿಯನ್ನು ಒಪ್ಪಿಕೊಂಡರೆ ನಿನಗೆ ಸ್ವರ್ಗ ಸುಖವನ್ನು ನೀಡುವೆ. ಆ ಸ್ವರ್ಗ ಸುಖವು ನನಗೆ ಬೇಕಾಗಿಲ್ಲ ಶ್ರೀಯೇ. ಬೇಡವೆಂದರೆ ಬಿಡುವುದಿಲ್ಲ. ಬಾಬಾನಲ್ಲ ಕೇಳಿಲ್ಲ ಸಲ್ಲ. ಏನೇ ಶ್ರೀಯೇ ಸ್ತ್ರೀಯರನ್ನು ನಿನ್ನನ್ನು ಬಿಟ್ಟರೆ ನಿನ್ನ ಗಂಡನ ಬರವು ಎನ್ನ ಮುಂದೆ ತೋರಿದರೆ ನಾನೇನು ನಿನಗೆ ಬೆದರುವನೆ? ಎಲೇ ವಯ್ಯಾರೆ, ಈ ವಿಷಯದಲ್ಲಿ ಒಂದು ಕ್ಷಣ ವಿಚಾರ ಮಾಡಿ ನಡೆ. ಇಲ್ಲವಾಯ್ತೆಂದರೆ ನಿನಗೆ ಸ್ತ್ರೀ ಹತ್ಯೆ ದೋಷ ಬಂದರೂ ಚಿಂತೆ ಇಲ್ಲ. ನೀಚಾತ್ಮೆ ಪರಮ ಪಾಪಿಷ್ಠರೇ ಶ್ರೀರಾಮಚಂದ್ರ, ಎಲೇ ಎಲೇ ಚಂದ್ರಸೇನೆ, ನನ್ನನ್ನು ಮೈ ಮೇಲೆ ಹೇಳುವಂದು ನಿನ್ನನ್ನು ಕತ್ತರಿಸುವುದನ್ನು ಹೇಳ್ತೀಯ. ಈ ಶ್ರೀರಾಮನ ಮುಂದೆ ನಿನ್ನ ಆಟವು ಸಾಗುವುದಿಲ್ಲ ಶ್ರೀಯೇ. ನಿನ್ನ ಆಟವು ನನ್ನ ಚಂದ್ರ ಸೇವೆಯಾದ ನನ್ನ ಮೇಲೆ ನಡೆಯಲಾಗದು. ಅದು ಏನೇ ಆಗಲಿ ನೋಡಿಕೊಳ್ಳುವರು ಶ್ರೀಯೇ. ನೋಡಿಕೊಳ್ಳುವೆಯಾ? ಹೌದು ಶ್ರೀಯೇ. ಯಾವಾಗ? ಸಮಯ ಬಂದಾಗ ನೋಡಿಕೊಳ್ಳುವನು. ಈಗ ಸಮಯವಲ್ಲವೇ? ಈ ರೀತಿ ಸಮಯವಿಲ್ಲದಾಗ ನಾನು ನೋಡುವವನಲ್ಲ. ಶ್ರೀರಾಮ, ಚಂದ್ರಸೇನೆ
ಸ್ವಲ್ಪವಾದರೂ ನಾಚಿಕೆ ಇಲ್ಲ. ಪತಿಯ ಸಂಗಡವನ್ನು ಬಿಟ್ಟು ಅನ್ಯರನ್ನು ವಧಿಸುವುದು ತರವಲ್ಲ ಮೂಡಲೇ. ಪಾಪ ಲಕ್ಷ್ಮಣ ಸುಪ್ರಸೇನೆ ಪ್ರಿಯಾ ಕಾರ್ಯಮಣಿ ನೋಡು ನೋಡು ಏ ವನಿತಾಮಣಿ ಪ್ರಿಯಾ ಏ ಕಾರ್ಯಮಣಿ ಹೇಳುವನು ಕೇಳು ವಿಸ್ತಾರವಾಗಿ ಹೇಳು. ನೀ ಬಂದರೆ ಬೆಳ್ಳನೆ ತುಂಬಿತು
ಬುದ್ಧಿಯೇ ಪ್ರಳಾಂತಕ ಅಂದಾಗೆ ಶ್ರೀಯರ ಬುದ್ಧಿ ಮಾತಿಗೆ ಈ ಸುಮಿತ್ರ ಮಗನು ಒಪ್ಪುವನೇನು ನಾರೆ ಇಡೀ ನಿನ್ನ ಅಂತಃಪುರಕ್ಕೆ ತಾರೆ. ಯಾಕೆಂದರೆ ಎಲೆ ನಾರೇ ಸಾರು ಸಾರಿಗೆ ನನ್ನನ್ನು ಪಾಣಿಗ್ರಹ ಮಾಡಿಕೋ ಎಂದು ಕೇಳುವುದು ಸರಿಯಲ್ಲ. ನಿನ್ನ ಮಂಗಲವಾದ ಮಾನವನ್ನು ಯಾಕೆ ತಂದುಕೊಳ್ಳುವೆ? ಸಾಮನೆ ಬಿಟ್ಟು ಬಿಡುವ ಎನ್ನ ಮೇಲೆ ಆಲೋಚನೆ.
ಇಂಥ ಮಾತನ್ನು ಹೇಳುವುದಕ್ಕಿಂತ ಒಂದು ಹಾಳು ಬಾವಿಯನ್ನು ನೋಡ್ಕೊಳ್ಳುವುದು ಲೇಸು. ಸ್ತ್ರೀಯರ ಬುದ್ಧಿ ಏನು, ಸ್ತ್ರೀಯರ ನಡತೆ ಏನು, ಸ್ತ್ರೀಯರ ಮಾತೇನು? ನಿನ್ನ ಮಾತಿಗೆ ಮರಳಾಗುವರೆಲ್ಲ ಎಲ್ಲ ಸಾರಿ ಸಾರಿ ಕೇಳುವುದು ಧರ್ಮವಲ್ಲ. ಈ ಮಾತು ಸ್ವಪ್ನದಲ್ಲಿ ಮರಿನಾರೆ ವೈಯಾರೆ ಮೊದಲ ಕಟ್ಟಾರೆ ಇಡೀ ನಿನ್ನ ಮಂದಿರಕ್ಕೆ ಧಾರೆ. ಐರಾವಣ ವೈರ ಯಾರಿಗೂ ಅರಿಯದಂತೆ ನಮ್ಮ ಕಾಲವು ಕೈಗೂಡಿತು. ಮನುಷ್ಯರ ಮಾಂಸವಿಲ್ಲದೆ ನಮ್ಮ ಕುಲದೇವತೆಯು ಹಸಿದುಕೊಂಡ ಅನುಜ ಕಾಲಕ್ಕೆ ನರಬಲಿಯನ್ನು ಕೊಡಬೇಕಾಗುತ್ತದೆ. ಗುಪ್ತವಾಗಿ ಸರ್ವ ಸಾಮಗ್ರಿಗಳನ್ನು ಸಿದ್ಧಗೊಳಿಸುತ್ತಮ್ಮ ಅನುಜ ನಿನ್ನ ಆಜ್ಞೆಯ ಪ್ರಕಾರ ನರಬಲಿಯನ್ನು ಕೊಡಲಿಕ್ಕೆ ಬೇಕಾದ ಸರ್ವ ಸಾಮಾನ್ಯವನ್ನು ಸಿದ್ಧಗೊಳಿಸಿರಲು ತಮ್ಮ ಆ ರಾಮ ಲಕ್ಷ್ಮಣರನ್ನು ತಂದು ಮಂದಿರದಲ್ಲಿಟ್ಟಿದ್ದೇವೆ. ನರಕುರಿಗಳನ್ನು ನಮ್ಮ ಕಾಳಿಕಾದೇವಿಗೆ ನರಬಲಿ ಕೊಡುವುದಾಗಿ ಗೋತ್ರವಾಗಿ ಸರ್ವ ಸಾಮಗ್ರಿಗಳನ್ನು ಸಿದ್ಧಗೊಳಿಸುತ್ತಮ್ಮ ತಮ್ಮ ದೇವಿಯ ಪೂಜಾರ್ಪಣೆಗಾಗಿ ಫಲ ಪುಷ್ಪಗಳ ಮಂತ್ರಕ್ಷದ ಮನೆ ಕದರದ ಧೂಪ ದೀಪ ಮೊದಲಾದವನ್ನು ಅಂಶ ದೇವಿಯ ಆಹಾರಕ್ಕೆ ಕುರಿಕೋಣಗಳನ್ನು ರಕ್ತವನ್ನು ಧರಿಸಿದರು. ಅಂಶ ಮತ್ತು ಪೂಜೆ ಕಾರ್ಯಕ್ಕೆ ಸರಿಯಾಗಿ ತಾಯಿ ನಗರಿ ನವತ್ತು ಪಾಲಿಸುವಂತೆ ಅಪ್ಪಣೆ ಮಾಡಿದರು. ಇದರಲ್ಲಿ ಕೊರತೆ ಯಾವುದು ಪ್ರಯೋಗಜ ಅಹೋಗ್ರಜ ಅಹೋಗಜ ಅಹೋಗ್ರಜ ಅಹೋಗಜ ಸತ್ಯಕ್ಕೆ ಮೊದಲಾದ ಅಪ್ಸರಂಗಿನ ಖರೀದಿಗಾರರ ಗಂಧರ್ವಾದಿಗಳನ್ನು ಬರಗಡೆ ಕೂದಲಿಯನ್ನು ಮಾಡಿಸಬೇಕಂತ ಅಹೋಗಜ ಆಮೇಲೆ ರಾಮಲಕ್ಷ್ಮಣನ್ನು ಬಲಕೊಟ್ಟ ವೈದ್ಯರನ್ನ ಫಲ ಫಲ ಎಲ ಫಳಿರ್ಯಲ ತಮ್ಮ ನಿನ್ನಂಥ ಪರಕ್ರಮೆಯನ್ನು ಈ ಲೋಕದಲ್ಲಿ ಯಾರೂ ಇಲ್ಲ. ಕಾಳಿಕಾದೇವಿಗೆ ನರಬಲಿ ಆ ರಾಮ ಲಕ್ಷ್ಮಣರನ್ನು ಅಲ್ಲಿ ತಂದಿರುವ ಸುದ್ದಿಯನ್ನು ಕೇಳಿ ಅವರ ಸೇನಾ ನಾಯಕರಾದ ನಳ ನೀಲ ಕುಮುದಾದಿಗಳು ನಾವು ನಿರ್ಮಿಸಿದ ಸುರಂಗ ಮಾರ್ಗದೆಂದಿಡುವ ಇಲ್ಲಿಗೆ ಬಂದರೆ ಅದಕ್ಕೆ ತಕ್ಕ ಆಲೋಚನೆಯನ್ನು ಹೇಳುತ್ತಮ್ಮ ಇದೇ ನನಗೆ ಅನುಜ ಈ ವಿಷಯದಲ್ಲಿ ಮೊದಲೇ ಆಲೋಚಿಸಿದರು. ಅದು ಏನೆಂದರೆ ಅದು ಏನು ತಮ್ಮ ನಮ್ಮ ಸೇನಾಧ್ಯಕ್ಷನಾದ ಮಕರಧ್ವಜನ್ನು ದ್ವಾರದಲ್ಲಿ ಯಾರು ಬಂದರು ಬಿಡಿ ಕೂಡಲಿಂದ ನೇಮಿಸು. ಆದ್ದರಿಂದ ಕಳಿಸುವಂತೆ ನಾವು ಮಕರಧ್ವಜ ಜಾಗೃತಿಯಿಂದವಾಗಿ ನಮ್ಮ ಸೇನಾ ನಾಯಕನಾದ ಮಕರಧ್ವಜನನ್ನು ತೀವ್ರವಾಗಿ ಕರೆತರುವಂತ ನಾವು ಸಾರಥಿ ಜಗತ್ತು ನಿಮ್ಮೆಕ್ಕಿದಂತೆ
ಫಲ ಫಲ ಎಲ ಮಂತ್ರಿ, ನಿನ್ನಂಥ ಫಲಕ್ರಮೆಯನ್ನ ಮೂರು ಲೋಕದಲ್ಲಿಯೂ ಕಾಣಲಿಲ್ಲ. ಹಿಡಿ ವೀಣೆಯನ್ನು ಕೊಡುವೆನು, ತಡ ಮಾಡದ ಸುರಂಗ ಮಾರ್ಗದಡಿಗೆ ನಡೆಯ ಫಲಿರಯ್ಯನ ಸಾರಥ ಜಾಗೃತಿಯಿಂದ ನಮ್ಮ ಕುಲದೇವತೆಯಾದ ಕಾಳಿಕಾ ದೇವಾಲಯಕ್ಕೆ ಹೋಗೋರು ನಡೆ. ಪರಕ್ರಮಗಳು ಈ ಲೋಕದಲ್ಲಿ ಸರಿಸಾಟಿ ಯಾರು ಇಲ್ಲವೆಂದು ಡಂಗೂರವನ್ನು ಒಡಿ ಸಾರಥಿ ಅತಿ ದೊಡ್ಡದು. ನಿಮಗೆ ತಿಳಿದಂತಾಗಲಿ ಮೋದಿ. ನಿಮಗೆ ತಿಳಿದಂತಾಗಲಿ ಮೋದಿ. ಆಂಜನೇಯ ಆಶ್ಚರ್ಯ ಸುರಂಗ ಮಾರ್ಗವಾಗಿದೆನೋ ಅಷ್ಟೇ. ಪ್ರವೇಶ ಮಾಡಬೇಕಾದರೆ ಸಮುದ್ರ ಮಧ್ಯದಲ್ಲಿರುವ ಸಂಗಡ ಯುದ್ಧ ಮಾಡುತ್ತಲಿದ್ದರೆ ಏನಾದರೂ ಮಾಡದ ಭಯವು ನನಗೆ ತೋರುವುದು. ಏನು ಮಾಡಬೇಕು? ಕಪಟ ವೇಷದಿಂದ ಒಳಗುತ್ತಬೇಕು. ಇದರ ಹೊತ್ತು ಹಿಂಗಾಗುತ್ತೇವೆ ನನಗೆ ತೋರುವುದಿಲ್ಲ. ಸಣ್ಣ ರೂಪದಿಂದ ಪಟ್ಟಣ ಪ್ರವೇಶ ಮಾಡಬೇಕು. ಆಹಾ ಶ್ರೀರಾಮ ರಾಮ ಹೋಗ್ಬಿಟ್ಟಲ್ಲ, ಎಲ್ಲನ್ನು ಕಾಣುವುದು ಸತ್ಯವಾಗಿ ಯುದ್ಧದಲ್ಲಿ ಪ್ರವೇಶ ಮಾಡಬೇಕು. ಶ್ರೀರಾಮ ರಘುರಾಮ ನಿನ್ನನ್ನು ಕಾಣುವುದು ಅಸತ್ಯವಾಗಿ ಒಂದು ಪಕ್ಷದಲ್ಲಿ ಅಕ್ಷಿಯಂತೆ ಅಂತರಿಕ್ಷವಾಗಿ ಹೋಗಿದ್ದಾನೆಂದರೆ ಇವರು ಮಾಯಾ ರಾಕ್ಷಸರು. ಒತ್ತಡದಲ್ಲಿ ಸಿಕ್ಕರೆ ನನ್ನನ್ನು ರಕ್ಷಿಸಲು ಉದ್ಧಾರ ಎಷ್ಟಕ್ಕೆ ಭಯಪಟ್ಟರೆ ಸ್ವಾಮಿ ಕಾಲ ಕೈಗೊಳ್ಳಿ ಇವರ ಹಣಗಳನ್ನು ಇಟ್ಟು ಬಿಡದೋದರೆ ಶ್ರೀರಾಮಚಂದ್ರನ ಭಕ್ತ ರಾಮನದಕ್ಕೆ ಶ್ರೀರಾಮನ ಧ್ಯಾನವನ್ನು ಮಾಡಬೇಕು. ಜಯ ಜಯ ಶ್ರೀರಾಮ ರಘುರಾಮ ರಾಮವನ್ನು ಹೆಚ್ಚೆಂದು ಹೊರಡಿಸಲು ನನ್ನ ಕಣ್ಣಿಗೆ ಕಾಣಿಸದೆ ತಂದರೆ ನನ್ನ ಕಣ್ಣಿನ ಕವಿಯೇ ಸುಮ್ಮನೆ
ಗತಿಗೇಡಿ ಶಕ್ತಿ ಇಲ್ಲದ ಮಿತಿ ಮೀರಿ ಮಾತನಾಡಿದೆ ನನ್ನ ಪ್ರಯೋಜನವೇನು ಸೋಮನ ಬಂದು ದಾರಿಯ ನಡಿ ಎಲ್ಲವಾಗಿ ನನ್ನ ಕೈಲಾದರ ಶರಣನ ಬೇಡ ಮೊರಳನಾದ ಕೂಡಲೇ ಕವಿವೀರರ ಪ್ರತಾಪವಲ್ಲದೆ ಖಾಲಿ ಮಾತುಗಳು ಯಾತಕ್ಷಾದಿವೆ ಸ್ವಲ್ಪ ತಾಳು ಯಾರು ಯಾವುದು ಯಾರ ಕಕ್ಷಿಸುತ್ತಿದ್ದರೆ ನನ್ನ ಮನಕ್ಕರ ಎದುರಕ್ಕೆ ಸ್ವಲ್ಪ ತಾಳು ಯಾರು ಎದುರಗಲಕ್ಕೆ ಹೋಗೋದು ತಂದೆ ತಾಯಿಗಳನ್ನು ನಿನ್ನ ಕುಲದಿಂದ ತಿಳಿಸಿಕೊ ಈ ವೇಳದಲ್ಲಿ ನಿನ್ನ ಕಾಯುವ ವೀರಾಡಿ ವೀರರು ತಾನು ನೋಡುವೆ ಅವರನ್ನು ಕರೆಸಿಕೊ ಮಾಡಿ ಊಟಗಳಿಗೆ ಬಲಿಯ ಕೊಟ್ಟು ನೋಡೋಣ ಮುಖ್ಯ ಒಂದು ಕ್ಷಣದಲ್ಲಿ ನಿನ್ನ ಶಕ್ತಿಯನ್ನು ಯಾರ ರಾಜ್ಯ ಸೇರಿಸಲಿದ್ದಾರೆ ನಾನು ಈ ಭೂಮಿಯಲ್ಲಿ ಹಾಕಕ್ಕೆ ಮಾಡಬೇಕು ಸಮಾರಂಭವು ಎಂದಿಗೂ ಬೆಕ್ಕಿನಂತೆ ಮಂಗ ಸ್ವಾಗಿದ ನಾಗಂತ ಏದಕ್ಕೆ ಮಗಳ ಅರಿವಿಗೆ ಕೋಲಕ್ಕಾಗಿ ಅದರಾಗಿ ನಿಂದರಲಿಲ್ಲ ವಿಷ ರಕ್ತವನ್ನು ಗದಗದ ಕುಡಿದು ಬಿಡುವುದು ಜಾಗ್ರದಿಂದ ಇದ್ದಕ್ಕೆಲ್ಲ ಮಾರ್ಗದ ಬಲಬೇಗದ ರಕ್ಕಸನೇ ಯಮನಗರವು ಸಮೀಪಿಸಲು ಯಾರಿಗೆ ಸಮೀಪ ಬಂದಿರುವ ಸ್ವಲ್ಪದಾಳು ಮಾತುಗಳನ್ನು ಆಡಿ
ಸ್ವಾಮಿ ನನ್ನ ಹೆಜ್ಜೆ ಎಲ್ಲಿ ಬೀಳುತ್ತದೋ ಅಲ್ಲಿಯೇ ಅವರ ಯಾತ್ರೆ ಜರುಗುತ್ತದೆ. ಹೌದು. ಒಳ್ಳೆಯದು ಇರಲಿ. ಹಾ ನನ್ನ ಇಷ್ಟವು ಹೇಗೆ ನಡೀತದೋ ಸ್ವಲ್ಪ ಮನೆಯಲ್ಲಿ ನಿಂತು ನೋಡೋಣ ಸಾರಥಿ. ಶಿವತ್ವತೆ. ನಿಮ್ಮ ಇಷ್ಟದಂತೆ ಆಗಲಿ ದೇವ. ಭೈರವದಲ್ಲಿ ಬಂದ ಕವಿಯ ಹರಿರಲಯ ಬೆಟ್ಟ ಕವಿಯೇ, ನಾವಿಬ್ಬರು ಎಷ್ಟು ದಿವಸದಿಂದ ಮಾಡಲು ತೀರುವುದಲ್ಲ. ನೀನು 3 ಬುದ್ಧಿಗಳನ್ನು ಗುದ್ದು, ನಾನು 3 ಬುದ್ಧಿಗಳನ್ನು ಗುದ್ದಿದ್ದೇನೆ. ಇದಕ್ಕೆ ನಿನ್ನ ಸಮುದ್ರದಲ್ಲಿ ಬುದ್ಧಿಕವಿಯ ನೋಡಲು ಗುದ್ದಿನ ಏನು ನೀನು ಅರಿಯೇ? ಹರಿರಲಯ ಬೆಟ್ಟದ ಅನ್ನವ ಒಳ್ಳೆ ಮಾತನ್ನು ಹೇಳಿದೆ. ಇದಕ್ಕೆ ನಾನು ಮೊದಲೇ ಕೊಡ್ತೀನಿ. ಯಾಕಂದರೆ ನಾನು ಮೊದಲ ಕೊಟ್ಟಿದ್ರೆ ನಿನ್ನ ಸಾಮರ್ಥ್ಯ ಎಲ್ಲರಿಗೂ ತಿಳಿಯಲು. ಆದ್ದರಿಂದ ನಾನು ಗೊತ್ತುಕೊಡ್ತೀನಿ, ನೀನು ಗೊತ್ತುಕೊಡ್ತೇನೆ, ಗೊತ್ತಿದ್ದೇನೆ, ಗೊತ್ತಿರಬೇಕೇ. ನೀನು ಕೂಡ ನಾನು ನಾನು ಗುದ್ದಿದ್ದೇನೆ, ಇಲ್ಲ ಗುದ್ದಿದೆ ನೀನು ಅರಿಯೇ? ನೀನು ಕೊಟ್ಟಿದ್ದ ಪಟ್ಟಣ ಆದ್ದರಿಂದ ನಿನ್ನ ಪರಾಕ್ರಮವೆಲ್ಲ ಹಾಳಾಗಿ ಹೋಗಿತ್ತು. ಬೇಗನೆ ಆಲೋಚನೆ ಮಾಡಿತು. ಎಲ್ಲರ ಶರಣಾಗತರಾಗು. ದಯವಿಟ್ಟು ಸತ್ತವರಿಗೆ ನೀನೇನು ಒಂದು ನಿಮಿಷವಲ್ಲ, ಎಂಥ ಸುದ್ದಿಯಲ್ಲ. ಏ ಜೀವದಾನ ಕೊಡ್ತೀನಿ. ಇದರೊಳಗೆ ಮುಖ್ಯನೇ ಬಹುಮಾನವೇ. ಎಲ್ಲಂಥ ಪರಾಕ್ರಮರಿಗೆ ಹೆರಮತು ಮಾಡಿದೆ. ಹಾಡಿದ ಭಾಷೆಗಳನ್ನು ತಪ್ಪಿ ಪ್ರಾಣ ಬಳಸಿಕೊಂಡು ಬಾಳುವಾಗ ಎಲ್ಲಂಥ ವೀರರನ್ನು ನಿಲ್ಲಿಸಬಹುದು. ಈ ಭೂಮಿ ಮುಖವನ್ನು ತೋರಲು ಯಾತಕ್ಕೆ ಮಾಡಬೇಕು? ಎಲ್ಲ ಪರಿಯಿಂದ ಪರಾಕ್ರಮ ಎಷ್ಟಿರುವುದು? ನಾನು ಪೂರ್ತಿ ನೀನು ಬುದ್ಧಾಚಾರಗಳ ಮುದುಗನೆಯೇ ನೋಡುವುದಿಲ್ಲ ಪರಾಕ್ರಮದಂತೆ. ಹಳೆಗಸಲೇ ಈ ಹೊತ್ತ ಕಲಿತ ಕವಿಯೇ ನೀನು ಎತ್ತಿ ಹೇಳಿದ್ರು ನಿನ್ನ ಕರ್ಮವನ್ನು ಬಿಡಲಿಲ್ಲ. ನಿನ್ನ ಅರ್ಥವನ್ನು ಕರೆದುಕೊಳ್ಳಲು ಹೋಗಿದ್ದರೆ ಮುಖ ಎಲ್ಲ ತಂದೆ ತಾಯಿಗಳನ್ನು ನಿನ್ನ ಕುಲದಲ್ಲಿ ನಿಲ್ಲಿಸಿಕೊ. ಒಂದು ಕಲಿತ ಕವಿಯೇ ಈ ವೇಳದಲ್ಲಿ ನಿನ್ನನ್ನು ಕಾಯುವ ವೀರಾದಿ ವೀರರು ಭಾಗ ಮಾಡುವೆ. ಅವರನ್ನು ಕರೆಸಿಕೊ. ಯಾರಿಗಾಗಿಲ್ಲ ಬಾರದೆ ಹೋದರೆ ಹೋಗಲಿ. ಎಲ್ಲ ಜೀವ ಮುಗಿದು ಕೂಡ ಬರ್ತಾನೆ ತಂದನೆ ಶಿವನ ಮುಖ್ಯವಾಗಲೇ. ಜನಜಲದಲ್ಲಿ ನಾವಿಬ್ಬರು ಯುದ್ಧ ಮಾಡುತ್ತಿದ್ದರೆ ನಮ್ಮ ತಾಯಿಯಾದ ನಗರದೇವಿ ಕಾಣುತ್ತಿದ್ದರು. ಕಿಶಿಯಂದ ನಗರದಲ್ಲಿ ಯುದ್ಧ ಮಾಡುತ್ತಿದ್ದರು. ರೋಮವರ್ಧನ ಹಾಲಿನಲ್ಲಿ ಕಾಣುತ್ತಿದ್ದರು. ಶ್ರದ್ಧಕ್ಕೆ ಇಲ್ಲದವರು ನಡೆಸಿಕೊಂಡರೆ ಬಂದು ಪ್ರಯೋಜನ. ಎಲ್ಲ ಪ್ರಾಚೀನ ಇದ್ದಿದ್ದಾಗಲಿ ನಾನು ಕೋಳುತ್ತೀನಿ. ಮುದ್ದಾದರಗಳಲ್ಲಿ ಮುದುಗಪ್ಪ ನೋಡುವುದಿಲ್ಲ ಪ್ರಕ್ರಮದಲ್ಲಿ. ಆಹಾ ಇದು ಪರಮಾಶ್ಚರ್ಯ. ಇವನು ಏನು ಮಾತಾಡುವನು? ಸ್ವಲ್ಪ ಆಲೋಚನೆಯನ್ನು ಮಾಡುವನು. ರಾಮರಾಮ ಶ್ರೀರಾಮ ಅವರ ಆಂಜನೇಯ ನಿಲ್ಲಲಿಲ್ಲ. ಇವರನ್ನು ಹಿಡಿಯಬೇಡ. ಕೈ ಬಿಡಿಸಿದ್ರೆ ಕೆಲಸಕ್ಕಳು ಖಂಡಿಯ ಮಾಡಿಸಿ ಜಲ ಬನ್ನಿರಿ ಸ್ವಾಮಿ ನಾರದರೆ.
ಅಹೋ ದೇವ ಎಲ್ಲ ಜನ್ಮ ವಿಪರೀತವಾಯಿತೆಂದರೆ ಒಂದು ದೇಶ ಹಾಗೆಲ್ಲ ಎಲ್ಲ ಸಮುದ್ರದಲ್ಲಿ ಕಾಡಿದವುಗಳನ್ನು ಮುಗಿದ ಎಲ್ಲ ತಾಯಿಯಾದ ಮಗನ ದೇವ ನುಗ್ಗಲು ಪೂರ್ವದ ಗರ್ಭಿಣಿಯಾಗಿ ಎತ್ತ ಅಲ್ಲಿಂದ ನಾನು ಪಾತಾಳ ಲೋಕಕ್ಕೆ ಹೊಡೆಯಲಾರು ಐರವಳ ಅವರ ಕೈಯಲ್ಲಿ ಸಿಲುಕಿ ಅವರಿಂದ ಪೋಷಿತರಾಗಿ ಸೇನಾಧಿಪತಿಯನ್ನು ಹೊಂದಿರುವರು. ಇಷ್ಟೇ ಎಲ್ಲ ಜನ್ಮ ವೃತ್ತಾಂತವನ್ನು ತಿಳಿದಂತಾಗಿದೆ ದೇವ ದೇವಪ್ರಭ. ಸ್ವಾಮಿ ನಾರದರೆ ನೀವು ಕನ್ಯಾ ಮಕ್ಕಳು ಸುಖವಾಗಿ ಬಾಳಿ ನಿಮಗೆ ಸುಖವಾಗಿ ಹೋಗಿ ಬರುವಂತರಾಗಿ ಸ್ವಾಮಿ.
ತಿಳಿದರು. ಏನೋ ದಿವ್ಯ ಪ್ರಭಾವ. ಐರವಣ ಮೈರವಣ ರೆಡಿ ಮಾಡ್ರು. ನೀನು ಇದರಲ್ಲಿ ಬೇರೆ ಮಹಾತ್ಮನ ಹೌದು ನಗರ ಪ್ರಜಲೆ, ನಾನೇ ಹನುಮಂತನು. ಆದರೆ ನಾನು ರಾಮನ ಕಾರ್ಯಕ್ಕಾಗಿ ಹೊರಟಿದೆ. ನೀನು ಸುರಂಗ ಮುಂದಕ್ಕೆ ಗೋಚರನಾಗಿ ಆದ ಕಾರಣ ಕೆಲಸ ಮಾಡಬೇಕಾದ್ರೆ ನಗರ ಪ್ರಜಲೆ ನೀವು ಕಾರ್ಯವನ್ನು ಮಾಡಬೇಕು. ಹೋಗಬೇಕೇ ನಮೋ ನಮೋ ಜಗದ ಅಬ್ಬೋ ಭಾರತ, ಇಲ್ಲಿಂದ ನಡೆಸಲಿಗೆ ತಪ್ಪು ಮಾಡೋಣ. ಹೋದರ ಪಿತರ ದೊಡ್ಡ ಮಗನ ವರ್ಷ ಮಾಡಿದ ನೀಶಾನವೇ 18 ಹತ್ತಕ್ಕನ್ನು ಬಿಟ್ಟು ಬರಿಯೇ ರಾಮಭಕ್ತ ಈಡೇರಲಿಲ್ಲ ಇಷ್ಟರ್ಥ. ಅಬ್ಬೋ ಸುಮಾರದ ನಗರ ಪ್ರಜಲೆ, ಅಹೋ ಜಗ ಎಲ್ಲರೇನು ಅಪರಾಧವಲ್ಲ. ನಿಮ್ಮ ರಾಜ್ಯಾಂಗದ ಪ್ರಕಾರ ನೀನು ಮಾತನಾಡಿದೆ. ಅಬ್ಬೋ ಪುತ್ರ, ಅಹೋ ಜಗ ಇದರಲ್ಲಿ ನಿಂದೇನು ತಪ್ಪಿದೆ? ದೊಡ್ಡ ಕಾರ್ಯನಂತೆ ಮಗನಿಂದಾಗಲಿ ಶಿಷ್ಯರಿಂದಾಗಲಿ ಅಥವಾ ಯುದ್ಧದಲ್ಲಿ ಸೋಲಲ್ಪಟ್ಟರೆ ಅಥವಾ ತಂದೆಯೋ ಅಥವಾ ಗುರುವಿನೋ ಜಗತ್ತವೆಲ್ಲ ಪಸರಿಸುವುದ ಈ ವಿಷಯದಲ್ಲಿ ಚಿಂತಿಸಬೇಡ. ಸ್ವತಂತ್ರವಾಗಿ ಧರ್ಮವನ್ನು ನಾನು ನಗರವನ್ನು ಪ್ರವೇಶ ಮಾಡಿ ರಾಮನ ಪ್ರಭುವಿಯನ್ನು ಬರ್ತೀನಿ ಪುತ್ರ. ಪುತ್ರ ಐರವಣ ಮೈರವಣ ರೆಡಿ. ಅಬ್ಬೋ ಭಾರತ, ರಾಮ ಲಕ್ಷ್ಮಣರ ಇರಲಾಗವರಿಗೆ ಗುರ್ತಿರುವುದು ಇಲ್ಲ. ತಂದೆ ಪೇರನ ಮುಂದೆ ಅಬ್ಬೋ ಮಗನೇ, ಅಹೋ ಜಗ ಅಹೋ ಜಗ ಅಂತ ಪುರಾತ ಸಮುದ್ರವನ್ನ ರಾಜಕ್ಕನಾದ ಪಟ್ಟಣವನ್ನು ಪ್ರವೇಶ ಮಾಡಿ ಉತ್ತರ ರಕ್ಷೆ ಕುಮಾರ ಮೊದಲಾದ ರಾಕ್ಷಸ ನಿರ್ಮೂಲ ಮಾಡಿದ ಪರಾಕ್ರಮವ ಇಲ್ಲಿಗೆ ಗೊತ್ತಿಲ್ಲ. ಈ ಪಟ್ಟಣ ಪ್ರವೇಶ ಮಾಡಿ ರಾಮಲಕ್ಷ್ಮಣ ಬಿಡುತ್ತಲೇ ಬರ್ತೀನಿ ಪುತ್ರ. ಅಹೋ ಅಸಹಾಯಕ ಸೂರನಾದ ಪಿತರೇ, ಅಹೋ ಬಾಲಕನೇ, ವಿಶೇಷ ಯತ್ನದಿಂದ ಯಾತಕ್ಕೆ ಪರಿಶೋಧನೆ ಸರ್ವವರ್ತಮಾನವನ್ನು ನನಗೆ ತಿಳಿದಿರುವುದು. ಈಗ ಹನುಮಾನ ಏನಂದು ಕೇವಲ ಕೇಳಿದರಗ ಜಗತ್ತಿತ್ಯಾದಿ ವಿರಗ. ಅಹೋ ಜನಕ, ಓ ಬಾಲಕ, ರಾಮ ಲಕ್ಷ್ಮಣರ ಇರಜಾದವರಿಗೆ ಗೊತ್ತಿರುವುದು ಇಲ್ಲ. ತಂದೆ ಪ್ರೇಮ ಮುಂದೆ ಅಹೋ ತಂದೆ ಬಾಲಕ, ರಾಮ ಲಕ್ಷ್ಮಣರಾದ ಹಿರಿಯರಾದ ಐರವಣ ಮನೆಯಲ್ಲಿ ತನ್ನ ಮನೆಯಲ್ಲಿ ರಾಮ ಲಕ್ಷ್ಮಣ ಇಟ್ಟುಕೊಂಡಿರುವುದು. ಮಕ್ಕಳ ಹೆಂಡತಿಯಾದ ಚಂದ್ರಸೇನಮ್ಮಳು ಶ್ರೀರಾಮಚಂದ್ರ ಮನೆ ಹಾಮಗೊಂಡಪಟ್ಟು. ಆದರೆ ಶ್ರೀರಾಮಚಂದ್ರನು ಯಾವಾಗ ಬರೋದಕ್ಕೆ ಆಗುವುದಿಲ್ಲದವರು. ಇವತ್ತಿನ ದೇಶದಲ್ಲಿ ಸಾಯಂಕಾಲವರೆಗೆ ರಾಮ ಲಕ್ಷ್ಮಣನೊಂದು ಕಾಳಕಾದೇವಿಗೆ ನರಮನೆಯ ಬರಬರಂತೆ ಅತಿ ಸಂಭ್ರಮದಲ್ಲಿರುವ ಜನಕ. ಅಹೋ ಜನಕ, ನಾನು ತೋರಿಸಿದ ದಾರಿಯನ್ನು ಮುಡಿದು ಚೇಖರನ್ನ ರಾಮ ಲಕ್ಷ್ಮಣನನ್ನು ಗಟ್ಟಿಗೆ ತರಬತ್ತಲಾಗು. ಇದರೇ ಅಸಮನವತ್ತರೆ ಒಳ್ಳೆಯದು ಪುತ್ರ. ನಾನು ನಗರವನ್ನು ಪ್ರವೇಶ ಮಾಡಿ ಒಳ್ಳೆಯದು ಪುತ್ರ. ನಾನು ನಗರವನ್ನು ಪ್ರವೇಶ ಮಾಡ್ತೇನೆ. ಆದ್ದರಿಂದ ಕಾಳಿಕಾದೇವಿ ಗೋತ್ರವನ್ನು ಮಾಡಿ ವರವನ್ನು ಬರ್ತೀನಿ ಪುತ್ರ. ಸದವರದ
ಸಿಂಹವಾಗಿ ವೃಕ್ಷರ ಬಂದು ಜಗದಂಬೆ ಜಗಚ್ಚೇನೆ ಪಾರಿಮಾ ಪಾರು ಎನ್ನಮ್ಮ ಎನ್ನಂ ಕಾಯುವರು ಈ ಲೋಕದಲ್ಲಿ ಯಾವುದು ಇಲ್ಲ. ಚರಾಚರಿಸುವ ಜೀವರಾಶಿಗಳಿಗೆ ನಿನ್ನ ಕರುಣೆ ತಪ್ಪಿದ್ರೆ ಉಳಿಯುವೆ. ಸಕಲ ಸಮರ್ಥ ಬ್ರಹ್ಮಾಂಡವನ್ನು ಉತ್ಪನ್ನ ಮಾಡುವ 84 ಲಕ್ಷ ಜೀವರಾಶಿಯನ್ನು ಕಾಪಾಡುವ ಕಲ್ಯಾಣಿ ಸರ್ವಮಂಗಳೇ, ಈ ನಿನ್ನ ಭಕ್ತನು ರಾಮನ ಕಾರ್ಯಕ್ಕಾಗಿ ಧ್ಯಾನಿಸಿ ನಿನ್ನ ಸ್ಥಳವನ್ನು ನನಗೆ ಕೊಟ್ಟು ಈ ಒಂದು ಕ್ಷಣ ಅಪಾರ ಮೂರ್ತಿ ಪ್ರಕಾಶವನ್ನು ನನಗೆ ಶರಣಮ್ಮ ಜನನಿ ಸೌಖ್ಯಪ್ರಾಯ. ಮಹಾನ್ ಆಂಜನೇಯನೇ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ. ನನ್ನ ಅಘೋರ ರೂಪವನ್ನು ಕ್ಷಣಕಾಲ ನಿನಗೆ ಕೊಡುವನು. ಯಥೇಚ್ಛವಾಗಿ ನಿನ್ನ ಕಾರ್ಯವನ್ನು ನೆರವೇರಿಸಿಕೊಳ್ಳಪ್ಪ ಆಂಜನೇಯ. ನಿನ್ನ ಪ್ರಯ ಅಮ್ಮ ತಾಯಿಯೇ, ನಾನು ಬಹಳ ಸುಖಪಟ್ಟಿದ್ದೆ. ಜಾಗದಿಂದ ನರಬಲಿ ಕೊಟ್ಟರೆ ಇಲ್ಲವಾದರೆ ಶೀಘ್ರದಿಂದ ನರಬಲಿ ಇಲ್ಲವಾದರೆ ಶೀಘ್ರದಿಂದ ನರಬಲಿ ಕೊಟ್ಟರೆ ಸರಿ. ಇಲ್ಲವಾದರೆ ನಿಮ್ಮನ್ನು ನಿಂಗೆ ನೀರು ಕುಡಿದಿರ್ತೀನಿ ನೋಡಲು ದೇವಿ ಪ್ರಸನ್ನನಾಗಿ ಒಲಿದಂತೆ ಕಾಣುತ್ತದೆ. ಆಹಾ ತಾಯಿ, ನೀನು ನಮಗೆ ಒಲಿದು ಪ್ರಸನ್ನವಾಗಿದ್ದರೆ ನಿಜವಾಗಿ ನನಗೆ ರೂಪ ತೋರಿಸಿ ಅಮ್ಮಯ್ಯ. ನನ್ನ ಭಯಂಕರ ರೂಪವನ್ನು ನೋಡಿ ಅದರ ಬೇಡವೇ ನಿಲ್ಲವೇ. ನಮ್ಮ ಪ್ರಕಾಶ ನಿಮ್ಮ ಕೊಂಡಿಗೆ ಸೇರಿದ ತಕ್ಷಣವೇ ನನ್ನ ಪ್ರಕಾಶ ನಿಮ್ಮ ಕೊಂಡಿಗೆ ಸೇರಿದ ತಕ್ಷಣವೇ ನೆತ್ತರ ಕಾರಿ ನೆಲಕ್ಕೆ ಬಿದ್ದು ಮಣ್ಣಕ್ಕೆ ಬಂದ್ರು. ಅಹೋ ಸರ್ವತ ನೋಡಬೇಡಿದ ರಕ್ಕಸರೇ. ಅಹೋ ತಾಯಿಯೇ, ಮಗನೇ, ಆಗಾದರೆ ಎಲ್ಲ ಅಗ್ರಜರನ್ನು ಕರೆಯುತ್ತೀನಿ, ಸ್ವಲ್ಪ ನಿಧಾನಿಸಿ ಜನನಿ. ಇದು ಲೋಕ ಪ್ರಾಣಿ, ಇಷ್ಟವಂತೆ ಆಗಲಿ ಕರೆತರವಂತೆ ನೋಡು ಮಗನೇ. ಅತಿ ಬೇಗನೆ ಕಾಳಿಕಾದೇವಿ ನಮ್ಮ ಭಕ್ತಿ ಕಾಲಕ್ಕೆ ಒಲಿದು ಪ್ರತ್ಯಕ್ಷರಾದನು. ಈ ವಿಚಾರ ಅಗ್ರಜನಿಗೆ ತಿಳಿಸಬೇಕು ಸಾಧ್ಯ. ನಮ್ಮ ಕುಲದೇವತೆಯು ಪ್ರಸನ್ನನಾಗಿ ಅದ್ಭುತ ರೂಪಂ ತಾಳಿ ನಮ್ಮನ್ನು ಕಲಿತರು. ಚೆನ್ನಾಗಿ ವಿಚಾರ ಮಾಡಿ ನೋಡಲಿ ಅಗ್ರಜನೇ. ಅಮ್ಮ ಕಾಳಿಕಾದೇವಿ, ಅಮ್ಮ ಕಾಳಿಕಾದೇವಿ, ಅಮ್ಮ ಕಾಳಿಕಾದೇವಿ, ಸರ್ವಮಂಗಳೇ, ನಿನ್ನ ಪಾದ ಪದ್ಮಗಳಿಗೆ ವಂದಿಸುವ ತಾಯೇ, ನಮ್ಮನ್ನು ಕಾಯಿ. ನಿನಗೆ ಶುಭವಾಗಲಿ ಹೈರಾವಣವೇ. ನರಬಲಿಯನ್ನು ತಂದಿರುವುದಲ್ಲವೇ ತಂದಿರುವುದಲ್ಲವೇ ಜಾಗರಿಂದ ಬೇಡ ಈ ರಕ್ಕಸರೇ. ಅಮ್ಮ ತಾಯೇ, ನರಬಲಿಯನ್ನು ಯಾವ ರೀತಿಯಲ್ಲಿ ಕೊಡಬೇಕು ತಿಳಿಸಮ್ಮ ಜನನೇ, ಸೌಖ್ಯಪ್ರದ ಇರೆ. ಚಲೋ ಹೈರಾವಣ. ಅಮ್ಮ ತಾಯೇ, ನನ್ನ ಘೋರವಾದ ರೂಪ ಶಾಂತಿಯ ಮೊದಲು ನೀರು, ಗಂಧ, ಕುಂಕುಮ, ಅಕ್ಷತೆ, ಧೂಪ, ದೀಪ, 1000 ಕೊಡ ಹಾಲು, 1000 ಕೊಡ ಮೊಸರು, 1000 ಕೊಡ ಜೇನುತುಪ್ಪ, 1 ಬಂಡಿ ಸಕ್ಕರೆ, 1 ರಾಶಿ ಬಾಳೆಹಣ್ಣು, ತಾಂಬೂಲಾದಿ ಸಾಮಗ್ರಿಗಳನ್ನು ತರಿಸಿ ಪೂಜೆ ಮಾಡಿದ ನಂತರ ನರಬಲಿ ಕೊಡತಕ್ಕದ್ದು. ಖಂಡಿಯ ರಕ್ಕಚಂದ್ರವೇ. ಅಹೋ ತಾಯಿಯೇ, ನಿನ್ನ ರೂಪವನ್ನು ನೋಡಿ ನಮಗೆ ಬಹಳ ಭಯವಾಯಿತು. ಪೂಜೆಯನ್ನು ಹೇಗೆ ಮಾಡಬೇಕು ತಿಳಿಸಮ್ಮ ಜನನಿ, ಸೌಖ್ಯಪ್ರದಾಯಿನೇ. ಅಹೋ ಭಕ್ತ. ಅಮ್ಮ ತಾಯೇ, ಅಹೋ ಭಕ್ತ. ಅಮ್ಮ ತಾಯೇ, ನನ್ನ ಗುಡಿಯ ಶಿಖರವನ್ನು ಮಾಡ್ತಿ ಬಂದು ಒಂದು ಕೈ ಹಿಡಿದು ಬಿಲುವ ಮಾಡಿ ಆ ಬಿಲುವದಿಂದ ಸಕಲ ಪೂಜೆಯನ್ನು ಮಾಡಿದರು. ಆ ಪೂಜೆಯಲ್ಲಿ ಏನಾದರೂ ವ್ಯತ್ಯಾಸ ಬಂದಿದ್ದಾದರೆ ನಿಮ್ಮ ವಂಶವೆಲ್ಲ ಕತ್ತರಿಸಿ ಒಂದೇ ಸತ್ತು ಮಾಡಿ
ನಿಮ್ಮಿಷ್ಟದಂತೆ ಆಗಲಿ ಮಮದಿ. ಅವರಹರ ಶಂಭೋ ಶಂಕರ ಗೌರೀವರ ನಮೋ ನಮೋ ಗುರುವರ್ಯ ಭಕ್ತವತ್ಸಲರ ಈಶ್ವರ ಕೇಳಪ್ಪ ಹಿರಾವಣ. ಅಹೋ ಸ್ವಾಮಿ, ನಮ್ಮ ಕುಲದೇವತೆಯಾದ ಕಾಳಿಕಾದೇವಿಗೆ ನರಬಲಿ ಕೊಡುವುದಾಗಿ ಪೂಜೆ ಮಾಡುವ ಕಾರ್ಯಾರ್ಥವಾಗಿ ಕರೆದುಕೊಂಡು ಬಂದೆನು ಸ್ವಾಮಿ. ಸತ್ಯನ ಪ್ರೇಮಿ ಹಿರಾವಣ. ಅಹೋ ಸ್ವಾಮಿ, ಅದೇ ಕೆಲಸಕ್ಕಾಗಿ ನಾನು 4 ಜನ ಶಿಷ್ಯರನ್ನು ಜೊತೆಗೂಡಿ ಕರೆದುಕೊಂಡು ಬಂದಿದ್ದೇನೆ. ಪೂಜಾ ಸಾಮಗ್ರಿಯನ್ನು ಸಿದ್ಧಗೊಳಿಸಿರುವೆ ರಾಜಾರೂಪೇಜ. ಅಹೋ ಸ್ವಾಮಿ, ಸಕಲ ಸಾಮಗ್ರಿಗಳನ್ನು ಸಿದ್ಧಗೊಳಿಸಿದ್ದನ ಪೂಜೆಗೆ ಸನ್ನಿಧರಾಗಿರೆ ಗುರುವರ್ಯರು. ಅಹೋ ಸ್ವಾಮಿ, ಅಂಗವಾಗಿರುವುದೇನಿತು ನಮಗೆ ಕೊಡಬೇಕಾದ ದಕ್ಷಿಣೆ ಕೊಟ್ಟರೆ ನಾವು ಹೋಗಿ ಬರುತ್ತೇವೆ. ಖಂಡಿಯ ರಾಜ ರೂಪೇಜ. ಅಹೋ ಸ್ವಾಮಿ, ತಾಂಬೂಲ ತಕ್ಷಣ ಧನ ಕರಕವನ್ನು ತೆಗೆದುಕೊಳ್ಳಿರಿ ಸ್ವಾಮಿ. ತಾವಿನ್ನು ಹೋಗಿ ಬರುವಂತಾಗಿದೆ ಗುರುವರ್ಯರೇ. ನಾವಿನ್ನು ಹೋಗಿ ಬರುತ್ತೇವೆ ರಾಜ. ಆಶ್ರಮದಲ್ಲಿ ಭೋಜ. ಅಹೋ ತಮ್ಮ, ದೇವಿಯ ಸ್ತೋತ್ರವನ್ನು ಮಾಡಿ ನರಬಲಿಯನ್ನು ಕೊಡಲು ನಡಿ. ನರಬಲಿಯನ್ನು ಕೊಟ್ಟರೆ ನಮ್ಮ ಕಾರ್ಯವು ನೆರವೇರುವುದನ್ನು. ಅಹೋ ಜಗದಂಬೆ ಅಹೋ ಜಗದಂಬೆ ಭಕ್ತ ಕದಂಬೆ ವಿಶ್ವ ಪ್ರಾಣಾಂಶ ರಂಕೋಟಿ ಬಿಂಬ ಜಗನ್ನಾಯಕಿ ದೃಷ್ಟಮರ್ತಿ ಕಾಳಿಕಾದೇವಿ ನೀಯನಗವರಿಯೇ ಭವಾನಿ. ಅಹೋ ಭಕ್ತನಾದವನ ಅಮ್ಮ ತಾಯೇ, ಎಲ್ಲ ಭಕ್ತಿಗೆ ಮೆಚ್ಚಿದೆ ಮೆಚ್ಚಿದೆ ಬಹುಬೇಗನೆ ರಾಮ ಲಕ್ಷ್ಮಣ ನರರನ್ನು ತಂದು ಒಪ್ಪಿಸು. ಖಂಡಿಯ ರಕ್ತಚಂದ್ರನೇ. ಅಹೋ ತಾಯಿಯೇ, ಅಹೋ ಮಗಳೇ, ನರಕುರಿಗಳನ್ನು ಹೇಗೆ ಬಲಿ ಕೊಡಬೇಕು? ಬಲಿ ಕೊಡಲು ಹೊರಬರಲು ದಾರಿ ಇಲ್ಲದಂತೆ ಆಗಿದೆ. ಎಲ್ಲಿಂದ ಬಲಿ ಕೊಡಬೇಕಿದೆ ನಮ್ಮ ಪೇರಯ್ಯ. ಅಹೋ ಭಕ್ತ ಹೈರವಣ, ಅವರ ಒಳಗೆ ಬರಲು ಸ್ವಲ್ಪ ಮಾರ್ಗವನ್ನು ಕೊಡ್ತೀನಿ. ಅವರನ್ನು ಯಾವಾಗ ನಿರೀಕ್ಷೆ ಮಾಡದೆ ಒಳಗೆ ಬಿಡಿದೆ. ಭಕ್ತವರನ್ನು ಹಾಗೆ ಬಿಡ್ತೀನಿ. ಖಂಡಿಯ ರಕ್ತಚಂದ್ರನೇ. ಅಹೋ ತಾಯೇ, ಒಳ್ಳೆಯದು ತಾಯೇ. ರಾಮ ಲಕ್ಷ್ಮಣರನ್ನು ಯಾವ ತರ ಹಿಂಸೆ ಮಾಡದೆ ಒಳಗೆ ನುಗ್ಗಿ ಬಿಡುತ್ತೇನೆ. ಅವರನ್ನು ನುಗ್ಗಿ ಬಿಡ ತಾಯೇ. ಸಂಕಲ್ಪದಾಯ ಈ ಮತ್ತಿಗೆ ನಿಮ್ಮ ಪಾದದಕ್ಷಿಣೆಯಾಯಿತು. ಈ ನಿಮ್ಮ ಭಕ್ತನು ಇದಕ್ಕೆ ಧನ್ಯರಾದರು ದೇವಾ. ಜಯವಾಗಲಿ. ಇಲ್ಲಿಗೆ ಯಾವ ರೀತಿಯಿಂದ ಬಂದೆ? ನಿನ್ನ ಭಕ್ತಿಯು ಅಸಾಧ್ಯವಾದ ಭಕ್ತ. ಈ ರಾಮನ ಕಾರ್ಯಕ್ಕೆ ನೀನೇ ಕರ್ತ. ಅಹೋ ಸ್ವಾಮಿ, ಅಹೋ ವಾಯುನಂದನ, ಅಹೋ ಸ್ವಾಮಿ, ಅಹೋ ಮಾರುತಿ, ನಿಮ್ಮ ಅನುಗ್ರಹವನ್ನಿತ್ತರೆ ಚಕ್ರವನ್ನ ತಿಳಿಸಿಬಿಡು. ಅತಿಶಯವೇ ಶ್ರೀರಾಮ ಮುಂದೇನು ಮಾಡಿಯೋ
ನಮಗೆ ಆಯಾಸವಿಲ್ಲದೆ ಕಾರ್ಯವು ಕೈಗೊಳ್ಳುವುದು. ಓ ದೇವ, ಓ ಭಾರತಿ, ಇವರ ಕುಲವನ್ನು ನಾಶ ಮಾಡಬೇಕು ದೇವ. ಅಬ್ಬೋ ನಾರದನೇ, ಅಬ್ಬೋ ಸೀತಾಪತಿ, ಅಬ್ಬೋ ನಾರದನೇ, ಓ ಸೀತಾಪತಿ, ನಿನ್ನ ಮಾತು ಸತ್ಯವಾದರೆ ಆದರೆ ಈ ದುಷ್ಟರ ಕೂಡ ಯುದ್ಧ ಮಾಡುವುದಕ್ಕೆ ನಾವೀರ್ಯರು ಧನುರ್ಬಾಣಗಳೇ ಇಲ್ಲ. ಹೇಗೆ ಮಾಡದೆ ಜೀವನವಿದೆ.
ರಾಯನಿಗೆ ಗೋಚಾರವಾಗುವುದು. ಜಾಗ್ರತೆಯಿಂದ ತಿಳಿಬೇಡ ಶ್ರೀರಾಮಚಂದ್ರ ಸದ್ಗುಣ ಸಾಂದ್ರ. ಅಹೋ ಸೌಮಿತ್ರಿಗೆ ಭಾರಿ ಚಂದ್ರನೇ. ಅಹೋ ಅಣ್ಣ ಶ್ರೀರಾಮಚಂದ್ರ, ಅಂಜನ ದೇವಿಯ ಪುತ್ರನಾದ ಆಂಜನೇಯನು ಯಾವ ತೊಂದರೆಯಿಲ್ಲದೆ ಶೀಘ್ರವಾಗಿ ಬರುವನು. ಇದಕ್ಕೆ ಚಿಂತೆ ಮಾಡಬೇಡ ಅನುಜ. ನಮೋ ನಮೋ ಶ್ರೀರಾಮಚಂದ್ರ. ನಿಮ್ಮಂತಕ್ಕರಂತ ಯಾವ ತೊಂದರೆಯಿಲ್ಲದೆ ನಿಮ್ಮ ನಿಮ್ಮ ಫಲಪಾದಗಳನ್ನು ಕೆರೆದುಕೊಂಡು ಬಂದಿವೆ. ಈಗ ಕೆರೆದುಕೊಳ್ಳಿ. ಪ್ರಾರಂಭ ಮಾಡಿ ಸ್ವಾಮಿ. ಅಹೋ ತಮ್ಮ ಲಕ್ಷ್ಮಣ, ಅಣ್ಣ ಶ್ರೀರಾಮಚಂದ್ರ, ನೀನು ಮೈರಾವಣವನ್ನು ಸಂಭಾಳಿಸ. ಮೈರಾವಣವನ್ನು ಸಂಭಾಳಿಸುತ್ತೇನೆ. ತಮ್ಮ ಇದು ನಿನಗೆ ನೀವು. ಅಹೋ ಅಣ್ಣ ಶ್ರೀರಾಮಚಂದ್ರ, ತಮ್ಮ ಲಕ್ಷ್ಮಣ, ನಿನ್ನ ಇಷ್ಟದಂತೆ ಮಾಡಿದ ಮರಿಲವನನ್ನು ಸಂಹಾರ ಮಾಡೋದಕ್ಕೆ ಹೋಗೋಣ. ಜಾಗ್ರತೆಯಿಂದ ತಿಳಿಬೇಡ ಶ್ರೀರಾಮಚಂದ್ರ ಸದ್ಗುಣ ಸಾಂದ್ರ. ಸಾರಥಿ, ಜಾಗ್ರತೆಯಿಂದ ಮಹಿಳಾವಣನ ಮುಂಭಾಗಕ್ಕೆ ರಥವನ್ನು ಓಡಿಸುವಂತ ನಾನು ಸಾರಥಿ. ನಿಮಗೆ